ನಮಸ್ಕಾರ ಕರ್ನಾಟಕ ಇಡೀ ದಿನದ ಸುದ್ದಿಗಳು ಒಂದೇ ಬಾರಿಗೆ ನಿಮ್ಮ ಮುಂದೆ ವಿವರಣೆ ಯಾಕಪ್ಪ ಅಂದ್ರೆ ಇವತ್ತು ನ್ಯೂಸ್ ಚಾನೆಲ್ಗಳು ಕೂಡ ಹೆಂಗ್ ಬೇಕಂಗೆ ಮಾಹಿತಿಯನ್ನು ಕೊಟ್ಟು ಬಿಡ್ತಾರೆ ಕೇವಲ ಸಂಪೂರ್ಣ ಸ್ವಲ್ಪ ವಿಷಯ ಇರುತ್ತೆ ಅದನ್ನು ತೊಗೊಂಡು ಜಗ್ಗಿ ಮಾತಾಡ್ಬಿಡ್ತಾರೆ ಸೊ ಹಂಗಾಗಿ ಬಡ ಬರ್ರಿ ಪಟ್ ತಗೋರಿ ವಿಷಯ ನಿಮ್ಮ ಮೊಬೈಲ್ ತನಕ ತಂದೀವ್ರಿ ಸುದ್ದಿ ನಿಮ್ಮ ಮೊಬೈಲ್ ತನಕ ತಂದೀವ್ರಿ ತಿಳ್ಕೋರಿ ನೋಡ್ರಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇವತ್ತು ಮಾಡೋ ವಿಷಯ ಏನಪ್ಪ ಅಂದ್ರೆ ಟಾಪ್ ಸುದ್ದಿಗಳು 3 ಏನಪ್ಪ ಅಂತಂದ್ರೆ ಕರ್ನಾಟಕ ಬಂದ್ ಮಾಡ್ತವೆ ಕಾವೇರಿಗಾಗಿ ಕರ್ನಾಟಕ ಬಂದ್ ಮಾಡ್ತವೆ ಅನ್ನುವಂಥದ್ದು ಒಂದು ಮತ್ತು ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಜಾತಿ ಇರಬೇಕಾ ಬೇಡವಾ ಅಥವಾ ಮೀಸಲಾತಿ ಇರಬೇಕಾ ಬೇಡವೇ ಅನ್ನುವಂಥದ್ದು ವಿಚಾರದ ಬಗ್ಗೆ ನಿಮ್ಗೆ ಪಟಾಪಟ್ ನಿಮ್ಗೆ ಮಾಹಿತಿ ಹೇಳ್ಬಿಡ್ತೀನಿ ಮೊದಲನೇದಾಗಿ ಕಾವೇರಿಗಾಗಿ ಕರ್ನಾಟಕ ಬಂದ್ ಮಾಡ್ತೀರಿ ಕರೆ ಯಾವ್ದ್ರ ಸಲುವಾಗಿ ಬಂದ್ ಮಾಡ್ತಾರೆ ಇದರಿಂದ ತಮಿಳುನಾಡಿಗೆ ಏನು ನಷ್ಟ ಆಗಬೇಕಾಗೈತಿ ಇದು ಸಮಸ್ಯೆ ಕಾವೇರಿಯ ಸಮಸ್ಯೆ ಬಗೆಹರಿಲಾರದಂತಹ ಸಮಸ್ಯೆ ಸೊ ಹಂಗಾಗಿ ಇದರಿಂದ ಸಮಸ್ಯೆ ಏನಾಗುತ್ತಪ್ಪ ನಮಗೆ ಸಮಸ್ಯೆ ಕರ್ನಾಟಕದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ತೀವಿ ವ್ಯಾಪಾರಗಳನ್ನು ಬಂದ್ ಮಾಡ್ತೀವಿ ಸಾರಿಗೆಯನ್ನು ಬಂದ್ ಮಾಡ್ತೀವಿ ಇದರಿಂದ ಯಾರಿಗೆ ನಷ್ಟ ಆಗ್ತೈತೆ ಕರ್ನಾಟಕಕ್ಕೆ ನಷ್ಟ ಕರ್ನಾಟಕದೊಳಗೆ ಬಂದ್ ಮಾಡಿ ಏನು ಲಾಭ ಮರ ನೀವು ಬರೇ ರಾಜಕಾರಣಿಗಳು ನೀವು ಮಾಡ್ಕೋತ ಕೂತು ಬಿಡ್ರಿ ನಾರಾಯಣಗೌಡರು ಹಂಗಂದ್ರು ವಾಟಾಳ್ ನಾಗರಾಜ್ ಹಿಂಗಂದ್ರು ನೀವು ನ್ಯೂಸ್ನವ್ರಿಗಂತೂ ತಲೆ ಬರಬರಿಲ್ಲ ಏನು ತೋರಿಸ್ಬೇಕು ಏನು ಬಿಡ್ಬೇಕನ್ನೋ ಆಲೋಚನೆ ಇಲ್ಲ ನಮ್ಗೆ ಅದನ್ನು ತೋರಿಸಿರಿ ಏನು ಮಾಡ್ತೀರಿ ಅದನ್ನ ಕುಯ್ಯಾಕಿದ್ದೀರಿ ಬೆಳಗ್ಗೆಯಿಂದ ಅದನ್ನ ಯಾಕೆ ಕುಯ್ಯಾಕಿತ್ತೀರಿ ಜನರಿಗೆ ನಿಜವಾದ ಮಾಹಿತಿನ ಕೊಡ್ರಿ ಅಲ್ಲಿ ಸೊಲ್ಯೂಷನ್ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ರಿ ಅದು ಬಿಟ್ಟು ಬರೀ ಬೆಳಗ್ಗೆ ಮುಂಜಾನೆ ಬರೀ ಅದನ್ನ ತೋರಿಸ್ಬಿಡೋದು ಇದಕ್ಕೆ ಸಮಸ್ಯೆಗೆ ಈ ಸಮಸ್ಯೆಗೆ ಏನು ಪರಿಹಾರಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ರಾಜ್ಯ ಇಬ್ಬರು ಕೂತು ಚರ್ಚೆ ಮಾಡಬೇಕು ಇವರಿಬ್ಬರಲ್ಲೇ ಚರ್ಚೆ ಆಗಲಿಲ್ಲಪ್ಪ ಅಂತಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರಬೇಕು ಆರ್ಡರ್ ಬರಲಿಲ್ಲಪ್ಪ ಅಂತ ಪ್ರಧಾನಿ ಮೋದಿ ಅವರು ಒಂದು ನೇತೃತ್ವವನ್ನು ವಹಿಸಿ ಅದಕ್ಕೆ ಸಮಸ್ಯೆ ಪರಿಹಾರ ಕೊಡಬೇಕು ಇಷ್ಟೇ ಪರಿಹಾರ ಬಿಟ್ಟರೆ ಮತ್ತೆ ನೀವು ಏನು ಹೋರಾಟ ಮಾಡಿದ್ರೆ ಅಷ್ಟೇ ಏನು ಮಾಡಲಿಲ್ಲ ಅಂದ್ರೆ ಅಷ್ಟೇ ಎಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ನೀರು ಹೋಗ್ತದೆ ತಮಿಳುನಾಡಿಗೆ ಸೊ ಅದನ್ನೆಲ್ಲ ಬಂದ್ ಮಾಡೋಕ್ಕಾಗಲ್ಲ ನೀವು ಏನು ಹೋರಾಟ ಮಾಡಿದ್ರೆ ನಿಮಗೆ ನಷ್ಟ ಅದು ಕರ್ನಾಟಕದವರಿಗೆ ನಮಗೆ ನಷ್ಟ ಕನ್ನಡ ಜನತೆಗೂ ಕೂಡ ನಷ್ಟ ಅಂತ ಹೇಳ್ತಾ ಈ ವಿಷಯ ಇಲ್ಲಿಗೆ ಮುಗಿಸಾಕೈತಿ ಮತ್ತೊಂದು ಸಚಿವ ಸಂಪುಟ ವಿಸ್ತರಣೆ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾಧ್ಯಮಗಳು ಅಷ್ಟು ತೋರ್ಸಕೈತಿರಲ್ಲ ತಲೆ ಬರಬರೈತೆ ಇಲ್ಲಿ ನಿಮಗೆ ಅಲ್ಲೋ ಮರ ಯಾರು ಸಚಿವ ಸಂಪುಟ ವಿಸ್ತರಣೆ ಆದರೂ ಕೂಡ ನಿಮಗೆ ಏನಾಗಬೇಕಾಗಿದೆ ಇಡೀ ಕರ್ನಾಟಕದ ಸರ್ಕಾರ ಬಿದ್ದುಬಿಡ್ತೈತೆ ಇಲ್ಲ ಇವರು ಹೊಸ ಸಚಿವರು ಬಂದ್ಬಿಟ್ಟು ಏನೋ ಕರ್ನಾಟಕ ರಾಜ್ಯವನ್ನು ಬಹುದೊಡ್ಡ ಬದಲಾವಣೆ ಮಾಡಿಬಿಡ್ತಾರ ಇಲ್ಲ ಯಾರು ಬಂದ್ರೆ ಏನಾಗದೈತೆ ಮರ ಮುಂಜಾನಿದ್ದ ಅದನ್ನು ಯಾಕೆ ಕೊರೆಯಕತ್ತೀರಿ ಯಾವ ಸಚಿವ ಬಂದ್ರೂ ಕರ್ನಾಟಕ ಉದ್ಧಾರ ಮಾಡೋದು ಹೌದಪ್ಪ ಇಂಥ ಸಚಿವರಿಗೆ ಸ್ಥಾನ ಕೊಡಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಕಲ್ಲೋಲ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗಿಬಿಡ್ತಾನೆ ಈ ಥರ ತೋರಿಸ್ರಿ ಬರೇ ಹುಚ್ಚುಚ್ಚು ಮಾಡ್ಕೊಂತ ಅದನ್ನೇ ಯಾಕೆ ತೋರಿಸ್ಕೊಂತ ಕುಂತೀರಿ ಅವ್ರು ಸಚಿವರು ಆಗ್ತಾರೆ ಇವ್ರು ಸಚಿವರು ಯಾರು ಸಚಿವರಾದ್ರೆ ಏನ್ರಿ ಈಗೇನು BJP ಅವ್ರು ಏನಾರ ಸಚಿವರು ಆಗ್ಬಿಡ್ತೈತೆ ಅದೇ ಕಾಂಗ್ರೆಸ್ನವ್ರು ಸಚಿವರು ಆಗ್ಬೇಕು ಅವ್ರು ಯಾರಿಗಾರ ಕೊಡಲಿ ಯಾರಿಗಾರ ಬಿಡಲಿ DK ಶಿವಕುಮಾರ್ ಅವ್ರು ತಿಳಿದಂಗೆ ರಾಜಕೀಯ ಮಾಡಲಿ ಅವ್ರು ತಿಳಿದಂಗೆ ಸಚಿವರು ಕೊಡಲಿ ನಿಮ್ಗೆ ಯಾಕೆ ಬೇಕಾಗಿದೆ ಅದು ಏನು ಬಹುದೊಡ್ಡ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬಹುದೊಡ್ಡ ಹಗರಣವಂಗ ತೋರ್ಸಕತ್ತಿರಲಿ KPCC ಒಳಗೆ ದೊಡ್ಡ ಹಗರಣ ಆಗೈತೆ ಅದ್ರ ಬಗ್ಗೆ ತೋರಿಸ್ರಿ ಅಂತಂದ್ರೆ ಬರೀ ರಾಜಕೀಯ ಸುದ್ದಿ ಅವ್ರಿಗೆ ಮಿನಿಟ್ ಸೀಟ್ ಕೊಡಲ್ಲ ಇವ್ರಿಗೆ ಮಿನಿಟ್ ಸೀಟ್ ಕೊಡಲ್ಲ ಎದಕ್ಕೆ ಬೇಕ್ರಿ ಅವೆಲ್ಲ ಸುಮ್ಮ ಜನರಿಗೆ ಒಳ್ಳೆ ತೋರಿಸ್ರಿ ನೋಡ್ತಾರೆ ರಾಜಕೀಯ ನೋಡಿ ಸಾಕಾಗಿ ಬೆನ್ನು ಹತ್ಬಿಟ್ಟೆ ತತ್ತಾಗಿ ಇನ್ನೊಂದೇನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ 3ನೇ ವಿಷಯ ಇವತ್ತಿನ ಟಾಪ್ ಸುದ್ದಿಯಲ್ಲಿ 3ನೇ ವಿಷಯ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಸಲಾತಿ ಬೇಕಾ ಬೇಡ ಅಂತಕ್ಕಂಥ ವಿಚಾರ ಚರ್ಚೆ ಒಳಗೆ ನಡೆದುಬಿಟ್ಟೈತೆ ನೋಡ್ರಪ್ಪ ಮೀಸಲಾತಿ ಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ಮೀಸಲಾತಿಗಾಗಿ ಹೋರಾಟಗಳು ಯಾಕೆ ನಡೀತಾವಪ್ಪ ಅಂತಂತಂದ್ರೆ ಇಲ್ಲಿ ಕೆಳಭಾಗದಲ್ಲಿರುವಂತಹ ಅಥವಾ ತಳಮಟ್ಟದ ಒಂದು ಸಮುದಾಯದವರನ್ನು ತುಳಿಯುವಂಥ ಪ್ರಯತ್ನ ಆಗ್ತದೆ ಹಂಗಾಗಿ ಇದು ಮೀಸಲಾತಿ ಬೇಕಂತ ಬೇಡ ಅನ್ನೋರು ಯಾಕಪ್ಪ ಅಂತಂದ್ರೆ ನೋಡ್ರಿ ಎಲ್ಲರೂ ಬಡವರಾಗಿರ್ತಾರೆ ನೀವು ಮೀಸಲಾತಿ ಪ್ರಕಾರ ಈ ಕೆಳ ಸಮುದಾಯರು ವಿದ್ಯಾರ್ಹತೆ ಇಲ್ಲದಂದ್ರೂ ಕೂಡ ಅಥವಾ ಅವರಲ್ಲಿ ಜ್ಞಾನ ಇಲ್ಲ ಅಂದ್ರೂ ಕಡಿಮೆ ಜ್ಞಾನ ಮಟ್ಟಿದ್ರು ಕೂಡ ದೊಡ್ಡ ಉದ್ಯೋಗ ಸಿಗ್ತಾವ ನಾವು ದೊಡ್ಡ ಮಟ್ಟದ ಸಮುದಾಯಗಳಲ್ಲಿ ನಮ್ಗೆ ದೊಡ್ಡ ಪ್ರತಿಭೆ ಇದ್ರೂ ಕೂಡ ನಮಗೆ ಒಟ್ಟು ಜಾಬ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ವಾದ ನಾ ಇಷ್ಟು ಹೇಳಕ್ಕೆ ಬಯಸ್ತೀನಿ ಯಾಕಪ್ಪ ಅಂದ್ರೆ ಜಾತಿ ಆಧಾರಿತವಾಗಿ ಇವತ್ತು ಯಾಕೆ ಮೀಸಲಾತಿ ಕೊಡ್ತಾ ಇದ್ದಾರಪ್ಪ ಅಂತಂತಂದ್ರೆ ಇದು ತುಳಿತಕ್ಕೊಳಗಾದಂಥವ್ರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಕಾರಣದಿಂದ ಮಾತ್ರ ಅವ್ರು ಮೀಸಲಾತಿಯನ್ನು ಕೊಡ್ತಾರೆ ನಿಮ್ಗೆ ಈಗ ಮೀಸಲಾತಿ ಬೇಡಲ್ಲ ತೆಗೆದು ಬಿಡೋ ವಿಚಾರ ಮಾಡಿಬಿಡ್ರಿ ಮದುವೆ ಆಗಲಿಕ್ಕೆ ಜಾತಿ ಬಳಸಬೇಡ್ರಿ ರಾಜಕೀಯ ಮಾಡ್ಲಿಕ್ಕೆ ಜಾತಿ ಬಳಸಬೇಡ್ರಿ ಸ್ಕೂಲ್ ಕಾಲೇಜುಗಳಲ್ಲಿ ಜಾತಿ ಬಳಸಬೇಡ್ರಿ ಸಂಘ ಸಂಘಟನೆಗಳಲ್ಲಿ ಜಾತಿ ಹೆಸರಲ್ಲಿ ಕಟ್ಟಬೇಡ್ರಿ ಹೋರಾಟವನ್ನು ಜಾತಿ ಹೆಸರಲ್ಲಿ ಮಾಡಬೇಡ್ರಿ ರಾಜಕೀಯ ನಾಯಕರನ್ನು ಜಾತಿ ಹೆಸರಲ್ಲಿ ಬೆಳೆಸಬೇಡ್ರಿ ಇದಿಷ್ಟು ಮಾಡಿದಾಗ ಜಾತಿ ತಾನಾಗೆ ಹೋಗುತ್ತಾ ಅವಾಗ ನಿಮಗೆ ಮೀಸಲಾತಿ ತಾನಾಗೆ ಬಂದಾಗುತ್ತಾ ಇದು ಜಾತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಬದಲಾವಣೆ ಮಾಡೋಕ್ಕಾಗಲ್ಲ ಇಷ್ಟು ಮಾತ್ರ ಪರಿಹಾರ ಹೇಳಬಹುದು ಇಷ್ಟು ಇವತ್ತಿನ ಟಾಪ್ ಸುದ್ದಿಗಳ ವಿಷಯ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು